MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಮಾಜಿ ಸಚಿವ ನಾಗೇಂದ್ರಗೆ ಇಡಿ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಬೆಂಗಳೂರಿನಲ್ಲಿ ಶಾಸಕರ ಕೊಠಡಿ ನಿವಾಸದಲ್ಲಿ ಶೋಧ. ಶಾಸಕರ ಭವನದ ಕೊಠಡಿ ಸಂಖ್ಯೆ 360ರಲ್ಲಿ ಪರಿಶೀಲನೆ. ಬೆಳಗ್ಗೆಯಿಂದಲೂ ಕೂಡ ದಾಖಲೆಗಳನ್ನ ಇಡಿ ತಂಡ ಕೆದಕ್ತಾ ಇದೆ. ನಾಗೇಂದ್ರ ಅವರಿಗೆ ಸೇರಿದ ಅಪಾರ್ಟ್ಮೆಂಟ್ ಮೇಲೂ ಕೂಡ ದಾಳಿಯಾಗಿದೆ. ಕೊಡಿಗೆಹಳ್ಳಿ ಬಳಿ ಇರುವಂತಹ ಅಪಾರ್ಟ್ಮೆಂಟ್ನಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಶಾಸಕರ ಕೊಠಡಿ ಮತ್ತು ಅವರ ಫ್ಲಾಟ್ನಲ್ಲೂ ಕೂಡ ಶೋಧ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಇಡಿ ತಂಡದಿಂದ ತಲಾಶ್. ಈ ಹಿಂದೆ ಸಂಜಯ್ ನಗರದಲ್ಲಿತ್ತು ನಾಗೇಂದ್ರ ಅವರ ಫ್ಲಾಟ್. ಸಂಜಯ್ ನಗರ ಬಿಟ್ಟು ನಂತರ ಕೋಡಿಗೆಹಳ್ಳಿಯಲ್ಲಿ ಫ್ಲಾಟ್ ಅನ್ನು ಖರೀದಿ ಮಾಡ್ತಾರೆ. ಈಗ ಇಡಿ ಅವರ ಶಾಸಕರ ಭವನ ಮತ್ತು ನಿವಾಸ ಎರಡೂ ಕಡೆಯಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ. ಇಡಿ ಶಾಕ್ ತಟ್ಟಿದೆ ಸಂಸದರಿಗೆ ಮತ್ತು ಶಾಸಕರುಗಳಿಗೆ. ಬಿ ನಾಗೇಂದ್ರಗೂ ಕೂಡ ಇಡಿ ಶಾಕ್. ಅವರ ಶಾಸಕರ ಭವನದ ಕೊಠಡಿ ಸಂಖ್ಯೆ 360ರಲ್ಲಿ ಪರಿಶೀಲನೆ. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದಂತಹ ಶಾಕ್ ಇದು. ಶಾಸಕ ನಾಗೇಂದ್ರ ಕೊಠಡಿಯಲ್ಲಿ ಇಡಿ ತೀವ್ರ ಶೋಧ ನಡೆಸ್ತಾ ಇದ್ದು, ಶಾಸಕರ ಭವನದ ಕೊಠಡಿ ಸಂಖ್ಯೆ 360ರಲ್ಲಿ ಜಾಲಾಟ. ಬೆಳಗ್ಗೆ 7 ಗಂಟೆಗೆ ಬಂದಿದ್ದಾರೆ 3 ಅಧಿಕಾರಿಗಳು. ತೀವ್ರ ಶೋಧ ನಡೆಸ್ತಾ ಇದ್ದಾರೆ. ಇಬ್ಬರು ಸಿಆರ್ಪಿಎಫ್ ಸಿಬ್ಬಂದಿ ಭದ್ರತೆಯ ಜೊತೆಗೆ ಇಡೀ ಶೋಧ ನಡೀತಾ ಇದೆ. ಶಾಸಕರ ಭವನದಲ್ಲಿ ಹಣದ ವಿತರಣೆಯಾಗಿದೆ ಎನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ತಲಾಶ್ ನಡೆದಿದೆ. ನಾಗೇಂದ್ರಗೆ ಶಾಕ್ ಮೇಲೆ ಶಾಕ್. ನಾಗೇಂದ್ರ ಅಷ್ಟೇ ಅಲ್ಲ, ಕೈ ನಾಯಕರಿಗೆ ಇಡೀ ಬೆಳ್ಳಂ ಬೆಳಗ್ಗೆ ರೇಡ್ನ ಶಾಕ್ ಕೊಟ್ಟಿದೆ. ನಾಗೇಂದ್ರ ಅವರ ಶಾಸಕರ ಭವನದ ಕೊಠಡಿ ಸಂಖ್ಯೆ 360ರಲ್ಲಿ ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ 3 ಅಧಿಕಾರಿಗಳು ತಲಾಶ್ ನಡೆಸ್ತಾ ಇದ್ದಾರೆ. ಇಬ್ಬರು ಸಿಆರ್ಪಿಎಫ್ ಸಿಬ್ಬಂದಿಯ ಭದ್ರತೆಯ ಜೊತೆಗೆ ಇಡೀ ಶೋಧ ಕಾರ್ಯವನ್ನ ನಡೆಸ್ತಾ ಇರುವಂತದ್ದು. ಯಾಕಂದ್ರೆ ಶಾಸಕರ ಭವನದಲ್ಲಿ ಹಣದ ವಿತರಣೆಯಾಗಿತ್ತು ಅನ್ನೋ ಮಾಹಿತಿ. ಇಡೀ ಶೋಧ ಮುಂದುವರಿತಾ ಇದೆ. ಶಾಸಕರ ಭವನಕ್ಕೆ ಭಾರಿ ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗಿದೆ. ಮಾಧ್ಯಮಗಳಿಗೂ ಕೂಡ ಶಾಸಕರ ಭವನಕ್ಕೆ ಬರದಂತೆ ನಿರ್ಬಂಧ ಹೇರಲಾಗಿದೆ. ಶಾಸಕರ ಭವನದ 4ನೇ ಮಾಡಿಯಲ್ಲಿದೆ ನಾಗೇಂದ್ರ ಅವರ ಕೊಠಡಿ. 4ನೇ ಕಟ್ಟಡದ ಬಳಿಯೂ ಕೂಡ ಪೊಲೀಸ್ ಕಾವಲಿದೆ. ಐಡಿ ಕಾರ್ಡ್ಗಳನ್ನು ಪರಿಶೀಲಿಸಿ ಒಳಗೆ ಕಳಿಸ್ತಾ ಇದ್ದಾರೆ ಸಿಬ್ಬಂದಿ. ಮಾಧ್ಯಮಕ್ಕೂ ಕೂಡ ಅವಕಾಶ ಇಲ್ಲ. ಇಡೀ ತಲಾಶ್ ನಡೀತಾ ಇರುವಂತಹ ಹಿನ್ನೆಲೆ ಈ ನಿರ್ಬಂಧವನ್ನ ವಿಧಿಸಲಾಗಿದೆ. ಬೆಳಗ್ಗೆ 7 ಗಂಟೆಯಿಂದಲೇ ಇಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ದಾರೆ. ವಾಲ್ಮೀಕಿ ನಿಗಮಕ್ಕೆ ಸಲ್ಲಬೇಕಾಗಿದ್ದಂತಹ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವಂತಹ ಆರೋಪ ಇದೆ. ಚುನಾವಣೆಯ ವೇಳೆ ಆ ಹಣದ ಬಳಕೆಯಾಗಿದೆ ಎನ್ನುವಂತಹ ಆರೋಪ ಇರುವಂತದ್ದು. ಶಾಸಕರ ಭವನದಲ್ಲಿ ಹಣ ಹಂಚಿಕೆಯಾಗಿದೆ ಎನ್ನುವಂತಹ ಆರೋಪ ಇದೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ತಲಾಶ್ ನಡೆತಾ ಇರುವಂತದ್ದು. ಮಾಜಿ ಸಚಿವ ನಾಗೇಂದ್ರಗೆ ಇಡಿಯಿಂದ ಬಿಗ್ ಶಾಕ್. ಅವರ ಅಪಾರ್ಟ್ಮೆಂಟ್ನಲ್ಲೂ ಕೂಡ ತಲಾಶ್ ನಡೆದಿದೆ. ಜೊತೆಗೆ ಶಾಸಕರ ಭವನದಲ್ಲೂ ಕೂಡ ಶೋಧ ಕಾರ್ಯವನ್ನು ಬೆಳಗಿನಿಂದ ನಡೆಸಲಾಗ್ತಾ ಇದೆ. ಶಾಸಕರ ಭವನಕ್ಕೆ ಮಾಧ್ಯಮಗಳಿಗೂ ಕೂಡ ನಿರ್ಬಂಧ ಹೇರಲಾಗಿದೆ. ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ಕಾಂಗ್ರೆಸ್ ನಾಯಕರಿಗೆ ಬೆಳಗಿನಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿಕಾಸ್. ಈಗ ಸಂಪರ್ಕದಲ್ಲಿದ್ದಾರೆ. ವಿಕಾಸ್, ಬೆಳಗ್ಗೆ ಶಾಸಕ ನಾಗೇಂದ್ರ ಅವರಿಗೆ ಇಡಿ ಶಾಕ್ ಏನ್ ಕೊಟ್ಟಿದೆ? ತಲಾಶ್ ಶೋಧದ ವೇಳೆ ಏನೇನು ಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಏನಾದ್ರು ಲಭ್ಯ ಆಗ್ತಾ ಇದೆ? ಯಾಕಂದ್ರೆ ಮಾಧ್ಯಮಗಳಿಗೂ ಕೂಡ ನಿರ್ಬಂಧ ಅನ್ನುವಂತಹ ಮಾಹಿತಿ, ಭಾರಿ ಬಿಗಿ ಭದ್ರತೆ ಒದಗಿಸಿದ್ದಾರೆ ಅನ್ನುವಂಥ ಮಾಹಿತಿ. ಸದ್ಯಕ್ಕೆ ಗ್ರೌಂಡ್ ರಿಪೋರ್ಟ್ ಏನು ಹೇಳ್ತಾ ಇದೆ? ಪ್ರತಿಮಾ, ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಅವರ ಕೊಠಡಿ ಅಂದ್ರೆ ಇಲ್ಲಿ LH-ನಲ್ಲಿರ್ತಕ್ಕಂಥ ನಾಗೇಂದ್ರ ಅವರ ಕೊಠಡಿ ಸಂಖ್ಯೆ 360ರ ಮೇಲೆ ಇಡಿ ಅಧಿಕಾರಿಗಳು ಬೆಳಗ್ಗೆ 7 ಗಂಟೆಗೆ ದಾಳಿಯನ್ನು ನಡೆಸಿರುವಂತದ್ದು. ಸಿಆರ್ಪಿಎಫ್ ಸಿಬ್ಬಂದಿಯೊಂದಿಗೆ 3 ಜನ ಅಧಿಕಾರಿಗಳಿಗೆ ದಾಳಿಯನ್ನು ನಡೆಸಿ ಅಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇದು ಅನಿರೀಕ್ಷಿತವಾದಂತಹ ದಾಳಿ ಆಗಿರೋದ್ರಿಂದಾಗಿ ಕೆಲವೊಂದು ದಾಖಲೆಗಳು ಇಡಿ ಅಧಿಕಾರಿಗಳಿಗೆ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳಿದೆ. ಯಾಕಂದ್ರೆ 187 ಕೋಟಿ ಹಗರಣದಲ್ಲಿ ಸುಮಾರು 91 ಕೋಟಿ ಅವ್ಯವಹಾರ ಮತ್ತು ಹಗರಣ ಆಗಿದೆ ಅಂತಕ್ಕಂಥ ಮಾಹಿತಿಯನ್ನ ಇಡಿ ಈಗಾಗಲೇ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿತ್ತು. ನಾಗೇಂದ್ರ ನೇರವಾಗಿ ಈ ಒಂದು 21 ಕೋಟಿ ರೂಪಾಯಿ ಬಳ್ಳಾರಿಯ ಲೋಕಸಭಾ ಚುನಾವಣೆಗೆ ಬಳಕೆಯನ್ನ ಮಾಡಿದ್ರು ಮತ್ತು ಸ್ವಂತಕ್ಕೂ ಕೂಡ ಬಳಕೆಯನ್ನ ಮಾಡಿಕೊಂಡಿದ್ರು. ಅಲ್ಲದೆ ತೆಲಂಗಾಣದ ನಕಲಿ ಖಾತೆಗಳಿಗೆ ಅಕೌಂಟ್ಗಳಿಗೆ ಹಣ ವರ್ಗಾವಣೆಯನ್ನ ಮಾಡೋದಕ್ಕೂ ಕೂಡ ಇವರೇ ಆದೇಶವನ್ನ ಮಾಡಿದ್ರು, ಹೇಳಿಕೆಯನ್ನು ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿಗಳಿತ್ತು. ಸೊ ಸಚಿವ ಸ್ಥಾನವನ್ನು
ಕೊಂಡಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸದ್ಯ ಈಗ ಯಾವ ಮಾಧ್ಯಮ ಸಿಬ್ಬಂದಿಗಳನ್ನ ಈಗಾಗಲೇ LHನ ಒಳಗಡೆ ನಿರ್ಬಂಧವನ್ನ ಮಾಡಿದ್ದಾರೆ ಮತ್ತು ಬಿಗಿ ಭದ್ರತೆಯನ್ನು ಕೂಡ ಒಳಗಡೆ ವಹಿಸಿಕೊಂಡಿದ್ದು ಅಧಿಕಾರಿಗಳು ತಲಾಶನ ಶುರು ಮಾಡಿಕೊಂಡಿದ್ದಾರೆ. ಒಂದಷ್ಟು ಫೈಲ್ಗಳು ದಾಖಲೆಗಳು ಇದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಗಳು ಇದೆ. ಸಂಪೂರ್ಣವಾಗಿ ದಾಳಿ ಮುಗಿದ ನಂತರದಲ್ಲಿ ಇಡಿ ಯಾವ ರೀತಿ ಅಂತ ಒಂದು ಪರಿಶೀಲನೆ ನಡೆಸಿದೆ ಮತ್ತು ಯಾವೆಲ್ಲ ದಾಖಲೆಗಳು ಸಿಕ್ಕಿದೆ ಅಂತಕ್ಕಂಥ ಮಾಹಿತಿಯನ್ನ ಕೊಡುತ್ತೆ. ತದನಂತರ ಕ್ಲಿಯರ್ ಕಟ್ ಪಿಕ್ಚರ್ ಗೊತ್ತಾಗುತ್ತೆ. ಪ್ರತಿಮಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.